ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ಮಧು ಕನ್ನಡ ಬ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಅಮ್ಮ ಮನೆಯಲ್ಲಿ ಮಾಡ್ತೀನಿ. ಆಲ್ಮೋಸ್ಟ್ ಈ ವ್ಲಾಗಲ್ಲಿ ನೀವು ಅಮ್ಮ ಮನೆಯಲ್ಲಿರೋದನ್ನೇ ನೋಡ್ತೀರಾ. ಬೆಳಗ್ಗೆ ಬೇಗನೆ ಹೊರಡಬೇಕು ಅಂತ ಎಲ್ಲ ರೆಡಿ ಆಗಿದ್ವಿ. ಅಷ್ಟೊತ್ತಿಗೆ ನಮ್ಮ ಅವ್ವ ಕಾಲ್ ಮಾಡಿ ಟಿಫನಿಗೆ ಬರ್ತೀನಿ ಅಂದರು. ಇವತ್ತು ಸಂಡೇ ಆಗಿತ್ತಲ್ಲ, ಅದಕ್ಕೆ ಅವರು ಆಫೀಸಲ್ಲಿ ಊಟ ಮಾಡೋಕ್ಕಾಗಿರಲಿಲ್ಲ. ಸೊ ಕಾಲ್ ಮಾಡಿದರು. ನಾನು ಟಿಫನೆಲ್ಲ ರೆಡಿ ಮಾಡಿ ನಮ್ಮ ಅವ್ವಂಗೆ ಟಿಫನ್ ಬಡಿಸ್ಕೊಟ್ಟು ಅವರು ಊಟ ಮುಗಿದ್ಮೇಲೆ ನಾವು ಮನೆ ಬಿಟ್ಟು ಹೊರಟ್ವಿ. ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಬಂದಿದ್ದರು. ಅಲ್ಲಿ ಬಸ್ನ ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ. ಬಸ್ಸಲ್ಲಿ ಇಬ್ಬರು ಅಜ್ಜಿ ತೀರು ಸಿಕ್ಕಿದ್ರು ನನಗೆ. ಅವರು ನನ್ನ ಜೊತೆಯಲ್ಲಿ ಯಾವ ಊರಿಗೆ ಹೋಗ್ತಿದ್ಯಾ, ಏನು ಕತೆ ಎಲ್ಲ ಕೇಳ್ತಾಯಿದ್ರು. ನಾನು ಹೇಳಿದೆ. ಆಮೇಲೆ ಅಜ್ಜಿನ ಕೇಳಿದೆ, ನೀವು ಯಾವ ಊರು ಅಜ್ಜಿ ಅಂತ. ಅಲ್ಲಿಂದ ನಮ್ಮ ಮಾತು ಶುರುವಾಗಿ ಅಜ್ಜಿ ಹೇಳ್ತಿದ್ರು, ಕೋವಿಡ್ ಟೈಮಲ್ಲಿ ಅವರು ಅವ್ರ ಮಗ ಸೊಸೆ ಇಬ್ಬರೂ ಕಳ್ಕೊಂಡೆ, ಇವಾಗ ನನ್ನ ಜೊತೆಯಲ್ಲಿ ಮಗ ಸೊಸೆ ಇಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಿದ್ರು. ಮೊಮ್ಮಕ್ಳು ಯಾರೂ ಇಲ್ವಾ ಅಜ್ಜಿ ಅಂದರೆ, ಇದ್ದಾರಮ್ಮ, ಮೊಮ್ಮಗಳಿದ್ಲು, ಅವಳಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ, ಈಗ ಡಿಗ್ರಿ ಓದ್ತಿರೋ ಮೊಮ್ಮಗ ಇದ್ದಾನೆ ಅಂತ ಹೇಳಿದ್ರು. ಅವನಿಗೆ ಫೀಸ್ ಎಲ್ಲ ನಾನೇ ಪೇ ಮಾಡ್ತಿದ್ದೀನಿ ಅಂದರು. ಹೆಂಗೆ ಅಜ್ಜಿ ಪೇ ಮಾಡ್ತೀರಾ ಅಂತ ಅಂದರೆ, ಅಜ್ಜಿ ನಮಗೆ 3 ಎಕರೆ ಜಮೀನಿದೆ, 2 ಎಕರೆನಲ್ಲಿ ಹೂವು ಬೆಳಿತೀನಿ, ಇನ್ನೊಂದು ಎಕರೆನಲ್ಲಿ ಯಾವುದಾದ್ರೂ ತರಕಾರಿ ಬೆಳಿತೀನಿ, ಅದರಲ್ಲಿ ಬರೋ ದುಡ್ಡಲ್ಲಿ ಮೊಮ್ಮಗನ ಫೀಸ್ ಕಟ್ಟಿ ಮನೆ ಎಲ್ಲ ನಿಭಾಯಿಸ್ತಿದ್ದೀನಿ ಅಂತ ಹೇಳಿದ್ರು. ಈ ವಯಸ್ಸಲ್ಲೂ ಮೊಮ್ಮಗನ ಜವಾಬ್ದಾರಿ ತಗೊಂಡು ಅಜ್ಜಿ ಇಷ್ಟೆಲ್ಲ ಕಷ್ಟಪಟ್ಟು ಮೊಮ್ಮಗನ್ನ ಓದಿಸ್ತಿದ್ದಾರೆ ಅಂದರೆ ಗ್ರೇಟ್ ಅಲ್ವಾ. ಅಜ್ಜಿ ಬೇಜಾರು ಮಾಡ್ಕೋತಾ ಹೇಳ್ತಾಯಿದ್ರು, ನನಗೂ ವಯಸ್ಸಾಗಿದೆ, ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮೊಮ್ಮಗನ್ನ ಯಾರು ನೋಡ್ಕೋತಾರೋ ಗೊತ್ತಿಲ್ಲ, ಇನ್ನೊಂದು 4 ವರ್ಷ ನಾನು ಬದುಕಿದ್ರೆ ಸಾಕು, ಅವನ ಜೀವನ ಹೆಂಗೋ ಸೆಟಲ್ ಆಗುತ್ತೆ, ಅವನ ಎಜುಕೇಷನ್ ಮುಗಿಯುತ್ತೆ, ಒಂದು ಒಳ್ಳೆ ಕೆಲಸಕ್ಕೆ ಸೇರ್ತಾನೆ, ನಾನು 4 ವರ್ಷ ಬದುಕಿರ್ತೀನೋ ಇಲ್ಲೋ ಡೌಟು ಅಂತ ಹೇಳಿ ಅಜ್ಜಿ ಬೇಜಾರು ಮಾಡ್ಕೋತಾ ಇದ್ರು. ಅಜ್ಜಿ ಹತ್ರ ಮಾತಾಡ್ಕೊಂಡು ಹಂಗೆ ಟ್ರಾವೆಲ್ ಮಾಡ್ತಾ ಮುಂದೆ ಹೋದರೆ ನಮ್ಮ ಸ್ಕೂಲ್ ನೋಡಿದೆ. ಆ ಸ್ಕೂಲ್ ಹತ್ರ ಮರ ಎಲ್ಲ ಕಡಿತಿದ್ರು. ಆ ಮರದ ಹತ್ರ ತುಂಬ ಮೆಮೊರೀಸ್ ಇತ್ತು. ನಾವು ಲಂಚ್ ಎಲ್ಲ ಅಲ್ಲೇ ಮಾಡ್ತಿದ್ವಿ. ಸಖತ್ ಬೇಜಾರು ಅನ್ನಿಸ್ತು. ಈಗ ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ರೋಡ್ ಸುತ್ತಲೂ ಕಲರ್ಫುಲ್ಲಾಗಿರೋ ಹೂಗಳೆಲ್ಲ ಕಾಣಿಸ್ತಿತ್ತು. ಮಕ್ಕಳು ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ರು. 1 ಸೆಕೆಂಡ್ ಚೆನ್ನಾಗಿರ್ತಾರೆ, ಇನ್ನೊಂದು ಸೆಕೆಂಡ್ ಜಗಳ ಮಾಡ್ತಾ ಇರ್ತಾರೆ. ಇವರು ಯಾವಾಗ ಹೆಂಗಿರ್ತಾರೆ ಅಂತ ಗೊತ್ತೇ ಆಗಲ್ಲ. ನೋಡಿ, ಆಗಲೇ ಇವ್ರದ್ದು ಕೋಲ್ಡ್ ವಾರ್ ಸ್ಟಾರ್ಟ್ ಆಯಿತು. 1.5 ಅವರ್ ಜರ್ನಿ ಆದಮೇಲೆ ಅಮ್ಮ ಮನೆಗೆ ರೀಚ್ ಆದ್ವಿ. ಅಮ್ಮ ಮನೇಲಿ ಇದ್ದಿದ್ದು ಮ್ಯಾಂಗೋನೆಲ್ಲ ತಿಂದ್ಕೊಂಡು ನನಗೆ ಸಖತ್ ನಿದ್ದೆ ಬರ್ತಿತ್ತು. ಹೋಗಿ ರೆಸ್ಟ್ ಮಾಡಿದೆ. ಮಲಗಿ ಹೇಳೋ ಅಷ್ಟೊತ್ತಿಗೆ ಅಭಿ ಬಂದಿದ್ದರು. ಅವ್ರನ್ನ ವಿಡಿಯೋ ಮಾಡೋಣ ಅಂದರೆ ಅವರು ತುಂಬ ನಾಚ್ಕೋತಿದ್ರು. ಅಭಿ ಬರ್ತಾ ಐಸ್ ಕ್ರೀಮ್ ತಂದಿದ್ರು. ಸಖತ್ ಶೆಕೆ ಕೂಡ ಇತ್ತು. ಐಸ್ ಕ್ರೀಮ್ನ ತಿಂದ್ಕೊಂಡು ಆರಾಮಾಗಿ ಚಿಲ್ ಮಾಡಿಕೊಂಡು ಅಮ್ಮ ಜೊತೆಯಲ್ಲಿ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಐಸ್ ಕ್ರೀಮ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನನ್ನ ತಂಗಿಗೆ ಹೇಳ್ತಿದ್ವಿ. ಅಷ್ಟೊತ್ತಿಗೆ ಇವರಿಬ್ಬರು ಬಂದರು. ಇವರು ಅಭಿ ನನ್ನ ತಂಗಿ ಹಸ್ಬೆಂಡು, ಇವಳು ನನ್ನ ತಂಗಿ. ಎಲ್ಲಾದರೂ ಸುತ್ತಾಡ್ಕೊಂಬರೋಣ ಅಂತ ಹೋದ್ವಿ. ನನ್ನ ತಂಗಿ ಎಳ್ನೀರನ್ನ ಕುಡಿಬೇಕು ಅಂದ್ಲು. ಸೊ ಅಭಿ ಎಳ್ನೀರನ್ನ ಕುಡಿಸೋದಕ್ಕೆ ಅಂತ ಕರ್ಕೊಂಡೋದ್ರು. ಎಳ್ನೀರನ್ನ ಕುಡ್ಕೊಂಡು ಮುಗಿಯೋ ಅಷ್ಟೊತ್ತಿಗೆ ಅಭಿ ಸಡನ್ನಾಗಿ ನಿಮ್ಮ ಚಿಕ್ಕಮ್ಮ ಮನೆಗೆ ಹೋಗೋಣ, ಸರ್ಪ್ರೈಸ್ ವಿಸಿಟ್ ಕೊಡೋಣ ನಿಮ್ಮ ಚಿಕ್ಕಮ್ಮ ಮನೆಗೆ ಅಂತ ಹೇಳಿದರು. ಎಲ್ಲರೂ ಹೊರಟ್ವಿ. ನನ್ನ ಮಗಳು ಸನ್ರೂಫ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಅವಳನ್ನ ನೋಡಿಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಫೈನಲಿ ನಾವು ಆಂಟಿ ಮನೆಗೆ ರೀಚ್ ಆದ್ವಿ. ಇದು ಸರ್ಪ್ರೈಸ್ ವಿಸಿಟ್ ಆಗಿದ್ದರಿಂದ ನಾವು ಮುಂಚೆ ಹೋಗೋದು ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ನಾವು ಹಿಂದೆನೇ ಉಳ್ಕೊಂಡ್ವಿ, ಮಕ್ಕಳನ್ನ ಮಾತ್ರ ಮುಂದೆ ಕಳಿಸಿದ್ವಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಅಂತ.
ಬುತ್ತಾರೆ ಯಾಕೋ ಎಂತ ಇದ್ದೀನಿ. ಅದೇ ಎಣ್ಣೆ ಯಾವ್ದು ನೋಡಿದ್ದೀರಾ? ಮೊನ್ನೆ ಎಲ್ಲ ಬಂದು ಹೋದ್ನಲ್ಲ ಆಂಟಿ, ಒಂದು ವಾರ ಇದ್ದು ಇನ್ನ ಪೇಂಟ್ ಮಾಡ್ಬೇಕಾ? ಕೆರ್ದಾಕಿ ಸರಿಯಾಗಿ ಮಾಡಿರಲಿಲ್ಲ. ರಾತ್ರಿ ನೋಡಿ ದೊಡ್ಡ ಮಾಡಿ ಆಮೇಲೆ ಮಾಡಿತ್ತು. ಅದನ್ನ ಹೇಳಿದ್ದೀನಿ ನಾನು, ಅವ್ನು ಮಾಡಿಲ್ಲ. ಮಾತೆಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಲೆಮನ್ ಜ್ಯೂಸ್ ಮಾಡ್ತಾಯಿದ್ರು. ಲೆಮನ್ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ವಿ. ಮಾತು ಮುಂಚೆ ಫೋನ್ ತೆಗಿತಾರೆ. ತಗೊಂಬೈಲಿ ಆಂಟಿ ಪಕೋಡ ಮಾಡಿದ್ರು. ಪಕೋಡ ತುಂಬ ಚೆನ್ನಾಗಿತ್ತು. ಪಕೋಡನ ತಿಂದ್ಕೊಂಡು ರಿಟರ್ನ್ ಅಮ್ಮ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇದು ತಾರ್ ರಾಕ್ಸಲ್ಲ ಹೋಗು ನಡಿ. ಹತ್ತು ಈವ್ನಿಂಗ್ ಅಷ್ಟೊತ್ತಿಗೆ ಅಮ್ಮ ಮನೆಗೆ ರೀಚ್ ಆಗಿದ್ವಿ. ಈವ್ನಿಂಗ್ ಅಮ್ಮ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸನ್ಸೆಟ್ ಆಗ್ತಿತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅವಳು ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ಲು. ಜೊತೆಯಲ್ಲಿ ಗ್ಯಾಸ್ಟ್ರಿಕ್ಕು ಇತ್ತು ಅಂತ ಅಜ್ವೈನ್ ತಂದುಕೊಟ್ಟಿದ್ದೆ. ಇವನು ನಾನೇ ತಿನ್ನಿಸ್ತೀನಿ ಕುಡುಮ ಅಂತ ತಿನ್ನಿಸ್ತಿದ್ದ. ಎಂಥ ಕೇರಿಂಗ್ ಮಗ ಇದ್ದಾನೆ ಇವಳಿಗೆ. ಅಮ್ಮ ಅಡುಗೆ ಮಾಡಿ ಮುಗಿಸಿದ್ರು. ಚಪಾತಿ ವೆಜಿಟೇಬಲ್ ಪಲ್ಯ ಇವತ್ತು ನೈಟ್ ಊಟಕ್ಕೆ. ಅಮ್ಮ ಯಾವಾಗಲೂ ಚಪಾತಿ ಮಾಡಿದಾಗ ಇನ್ ಕೇಸ್ ಬಿಸಿನೀರು ಬೇಕು ಅಂದರೆ ತವ ಮೇಲೇ ಇಟ್ಟಿರ್ತಾರೆ. ಊಟ ಮುಗಿಯೋಷ್ಟೊತ್ತಿಗೆ ನಮಗೆ ಬಿಸಿನೀರು ಸಿಗುತ್ತೆ. ಮಧ್ಯಾಹ್ನ ಮಾಡಿದ ಅನ್ನ ಸ್ವಲ್ಪ ಉಳ್ಕೊಂಡಿತ್ತು. ಅದನ್ನು ತವ ಮೇಲೆ ಇಟ್ಟಿದ್ರು ಬಿಸಿ ಆಗೋಕ್ಕೆ. ನೈಟು ಚಪಾತಿ ಪಲ್ಯನ ತಿಂದ್ಕೊಂಡು ನೈಟ್ ಡಿನ್ನರ್ನ ಮುಗಿಸಿದ್ವಿ. ಊಟ ಎಲ್ಲ ಆದಮೇಲೆ ಮೀಟಿಂಗ್ ಮಾಡ್ತಿದ್ವಿ. ಯಾವ ಟಾಪಿಕ್ ಮೇಲೆ ನೋಡಿ. ಗೂಗಿಲಿ ಸುಂಡ ಸ್ಪೈಡರ್ ಮ್ಯಾನ್ ಅದು ಕಚ್ಚಿದ್ರು ಸಾಯ್ತಾವಂತೆ. ನೋಡು ಮಲ್ಕಳೆ ಸರಿ. ಇವಾಗ ಹಾವಲ್ಲೂ ಎಷ್ಟೊಂದು ವೆರೈಟಿ ಐತೆ. ಕೆಲವೊಂದು ಹಾವು ಕಚ್ಚಿದ್ರೆ ಸಾಯಲ್ಲ, ಕೆಲವೊಂದು ಹಾವು ಕಚ್ಚಿದ್ರೆ ಸತ್ತೋಗ್ತದೆ. ಕೇಳೋದು ಹೋಗಿ ಮೇಲೆ ಹೆಸರಾಗಿ ನೀರು ಬಂದು ಕಣ್ಣಿಗೆ ಕಿತ್ಕೊಂಡು ತಿನ್ಕೋತದೆ. ಹಸ್ರಾವ್ ಕಚ್ಚಿದ್ರೆ ಸಾಯ್ತಾರ, ವಿಷ ಇರಲ್ಲ ಅನ್ಸುತ್ತೆ. ಅದು ಕಣ್ಣಿಗೆ ಬಿಡ್ತದೆ.
ಅವಾಗೆಲ್ಲ ಏನ್ ಕನ್ಸು ಬಿಡೋದು ಗೊತ್ತಾ ನಂಗೆ ಒಂದು ತಲೆಗೆ ಹೋಗ್ತಂಗೆ ಇವಾಗ ತಲೆ ಕುಕ್ತು ಹಾವು ಅಂತಂದ್ರೆ ಹೆಂಗ್ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿಗಂದ್ರೆ ಫಸ್ಟ್ ನಮ್ಗೆಲ್ಲ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ದೇನೋ ಇಲ್ಲೊಂದು ಹಿಂಗ್ ಕಟ್ಬಿಡ್ಬೇಕು ಬಟ್ಟೆ ಕಟ್ಬಿಡ್ಬೇಕು ಎಲ್ಗೂ ಇದ್ರ ತಲೆ ಪ್ಲಸ್ ಮಾರ್ಕ್ ಹಾಕ್ಬಿಡ್ಬೇಕು ಅದ್ರ ಬ್ಲಡ್ ಎಲ್ಲ ತೆಗೆದು ಬಿಡ್ಬೇಕು ಇವಾಗೆಲ್ಲ ಏನಿಲ್ಲ ಕಟ್ಟಬಾರ್ದು ತೆಗಿಬಾರ್ದು ಅವೆಲ್ಲ ಮಾಡ್ಬಾರ್ದಂತೆ ಅವಾಗೆಲ್ಲ ಸ್ಕೂಲ್ಗಳಲ್ಲಿ ಅವೇರ್ನೆಸ್ ಅಂತಾನೆ ಬರ್ತಾ ಇದ್ರು ಏನು ನಂಗೆ ಇನ್ನೂ ನೆನಪೈತೆ ಸ್ಕೂಲಲ್ಲಿ ಇದ್ದಾಗ ಅದು ಕೋಳಿದ್ನೆಲ್ಲ ಹಿಂಗೆ ಕಟ್ ಮಾಡ್ಬಿಟ್ಟು ಹಿಂಗೆ ಇಟ್ಕೊಂಡ್ರೆ ಅದು ಅದರಲ್ಲಿರೋ ವಿಷ ಎಲ್ಲ ಹೇಳ್ಕೊಳುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಇವಾಗ ಅದ್ಯಾವುದು ಯೂಸ್ ಆಗಲ್ಲ ವರ್ಕ್ ಆಗಲ್ಲ ಅವಾಗೂ ಏನು ಮಾಡಬಾರ್ದು ಏನು ಮಾಡಬಾರ್ದು 1 ಅವರ್ ಒಳಗಡೆ 40ರಿಂದ 50 ನಿಮಿಷದ ಒಳಗಡೆ ಹಾವು ಕಚ್ಚಿ ಅಷ್ಟರೊಳಗಡೆ ಯಾವ ಹಾವು ಅಂತ ನೋಡಿಕೊಂಡು ಹೋಗಿ ಇಂಜೆಕ್ಷನ್ ತಗೋಬೇಕು ಅದಕ್ಕೆ ಇವಾಗ ಕೆಲವರು ಕಚ್ಚಿರೋ ಅವನೇ ಹಿಡ್ಕೊಂಡು ಹಾಸ್ಪಿಟ್ಲ್ ಹೋಗ್ತಾರೆ ಕೆಲವೊಂದು ವಿಷಯ ಇಲ್ದಿರೋ ಹಾವುಗಳನ್ನ ನಾವು ತಗೊಂಡೋಗ್ಬಿಟ್ಟು ಗೊತ್ತಿಲ್ದಂಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಅವಾಗೂ ಸಾಯೋ ಚಾನ್ಸಸ್ ಇರುತ್ತಂತೆ ಅದಕ್ಕೆ ಹಾವು ಯಾವುದು ಅಂತ ಕೇಳ್ತಾರೆ ಇವಾಗ ಯಾವ ಹಾವು ಕಚ್ಚಿದ್ರು ಆ ಹಾವು ವಿಷನೇ ಕೊಟ್ಟು ಇವಾಗ ಕೋವಿಡ್ ವ್ಯಾಕ್ಸಿನ್ ಎಲ್ಲ ಹೆಂಗ್ ಕೊಡ್ತಾರೆ ಹೇಳೋ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಹೆಂಗ್ ಕೊಡ್ತಾರೆ ಅಮ್ಮ ಆಗಿರತ್ತಲ್ಲ ಆ ವೈರಸ್ನೇ ವ್ಯಾಕ್ಸಿನ್ ಮಾಡಿ ಕೊಡ್ತಾರೆ ನಮ್ಗೆ ಆ ವೈರಸ್ ಬಂದಾಗ ನಮ್ಮ ಬಾಡಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ಇದನ್ನು ಹಂಗೆ ಯಾವೇನು ವಿಷಯದಿಂದ ವ್ಯಾಕ್ಸಿನ್ ತಯಾರಿಸಿ ಅದನ್ನ ಕೊಡ್ತಾರೆ ಕಚ್ಚಿದ್ರೆ ಕ್ಯೂರ್ ಆಗುತ್ತೆ ಕಚ್ಚಿಲ್ಲ ಅಂತಂದ್ರೆ ಅದು ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಯಾವುದು ಇದರಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇದೇ ಥರ ವಿಡಿಯೋಸ್ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ